ಅಸ್ಸಲಾಂ ವಲೈಕುಂ. ಇವತ್ತು ನಮ್ಮ ಜೊತೆ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟ ಇದರ ಅಧ್ಯಕ್ಷರು ಆದ ಇಮ್ತಿಯಾಜ್ ಸಾಹೇಬರು, ಮಾನ್ಯ ಹೈಕೋರ್ಟ್ನ ವಕೀಲರು ಆಗಿದ್ದಾರೆ. ಇವರು ನಮ್ಮ ಜೊತೆ ಇದ್ದಾರೆ. ಇವರ ಜೊತೆ ಒಂದು ಸಂದರ್ಶನ ಮಾಡೋಣ. ಸೊ ಅಸ್ಸಲಾಂ ವಲೈಕುಂ. ಹೇಗಿದ್ದೀರಾ ಇಮ್ತಿಯಾಜ್ ಸಾಹೇಬ್ರೆ? ಚೆನ್ನಾಗಿದ್ದೀವಲ್ಲ, ದೇವರ ಆಶೀರ್ವಾದ. ಓಕೆ ಸರ್, ತಮ್ಮ ಸಂಸ್ಥೆಯ ಬಗ್ಗೆ, ತಮ್ಮ ಸಂಘದ ಬಗ್ಗೆ ಕೆಲವು ಇಂಟ್ರೊಡಕ್ಷನ್ ಅನ್ನು ಕೊಡ್ತೀರಾ? ಏನೇನು ಆಕ್ಟಿವಿಟೀಸ್ ಅನ್ನು ಮಾಡ್ತಾ ಇದ್ದೀವಿ ಸಂಘದ ವತಿಯಿಂದ ಅಂತೇಳಿ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡ್ತೀರಾ? ಹಾಗೆ ತಮ್ಮ ಬಗ್ಗೆ ಸ್ವಲ್ಪ ಬ್ರೀಫ್ ಆಗಿ. ನಮ್ಮ ಸಂಘದ ಬಗ್ಗೆ ಏನಿದೆ ಅಂದರೆ, ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಶಿಕ್ಷಣ ಸಂಸ್ಥೆ ಮಂಡಳಿ ಒಕ್ಕೂಟ ಇದು. ಕರ್ನಾಟಕದಲ್ಲಿ 10,000 ಮೇಲೆ ನಮ್ಮ ಮೈನಾರಿಟಿ ಮದ್ರಸಾ ಸ್ಕೂಲ್ಸ್ ಇದಾವೆ, ಪ್ಲಸ್ ಮದ್ರಸಾನು ಇದಾವೆ. ಇದರಲ್ಲಿ ನಮ್ಗೆ ಏನಿದೆ ಅಂದರೆ ಎಲ್ಲ ಬಹಳ ಮುಖ್ಯ ಅಂತ ಹೇಳಿದರೆ, ಇದು ಭಾರತ ದೇಶದ ಸಂವಿಧಾನದಲ್ಲಿ ಒಂದು ಆರ್ಟಿಕಲ್ 30 ಅಂತ ಒಂದು ಖಂಡಿಕೆ ಇದೆ ಒಂದು. ಅದರಲ್ಲಿ ನಮಗೆ ಫುಲ್ ರೈಟ್ ಇದೆ ಎಜುಕೇಷನ್ ಮಾಡೋಕ್ಕೆ, ಸ್ಕೂಲ್ಸ್ ಓಪನ್ ಮಾಡೋಕ್ಕೆ, ನಮ್ಮ ಮಕ್ಕಳಿಗೆ ಓದಿಸ್ಕೊಳ್ಳೋಕ್ಕೆ ರಿಸರ್ವೇಷನ್ ಇಲ್ಲ. ನಾವೇ ಫಿಕ್ಸ್ ಫೀಸ್ ಮಾಡ್ಬೋದು, ನಾವೇ ಟೀಚರ್ಸ್ ಅಪಾಯಿಂಟ್ ಮಾಡ್ಬೋದು. ನಮ್ಗೆ ಯಾವ ರೀತಿ ಬೇಕು ಆ ರೀತಿ ಶಾಲೆಯನ್ನು ತೆಗೆದು ನಾವು ನಮ್ಮ ಮಕ್ಕಳಿಗೆ ಮುಂದೆ ವರ್ಷಕ್ಕೆ ಏನು ಬೇಕಾದರೆ ಮಾಡೋಕ್ಕೆ ನಮಗೆ ಒಂದು ಪ್ರಾವಿಷನ್ ಮಾಡಿದ್ದಾರೆ ಸಂವಿಧಾನದಲ್ಲಿ. ಈಗ ನಮ್ಮಲ್ಲಿ ಏನಾಗಿದೆ ಅಂದರೆ, ಭಾಳ ನಮ್ಮ ಮೈನಾರಿಟೀಸ್ ಅವ್ರಿಗೆ ಗೊತ್ತಿಲ್ಲ ಇದು ಏನಿದೆ ಅಂತ. ನಾವು ಇದ್ರ ಬಗ್ಗೆ ಇದಕ್ಕೆಲ್ಲ ಓಡಾಟ ಭಾಳ ಮಾಡಿ ಕೋರ್ಟ್ಗಳಿಗೆಲ್ಲ ಹೋಗಿ ಹಾಕಿ, ಸುಪ್ರೀಂ ಕೋರ್ಟ್ನಲ್ಲಿ ಎಲ್ಲ ಜಡ್ಮೆಂಟ್ ತಗೊಂಡು ಬಂದು, ಇಲ್ಲಿ ಹೈಕೋರ್ಟಿಗೆ ತಗೊಂಡು ಬಂದಿದ್ದೀವಿ. ತಗೊಂಡು ಬಂದು ನಾವು ನಮ್ಮ ಶಾಲೆಗಳು ಪ್ರೊಟೆಕ್ಷನ್ ಮಾಡೋಕ್ಕೆ ನಾವು ಏನು ಮಾಡ್ಬೇಕು ಅದು ಮಾಡ್ತಿದ್ದೀವಿ. ಇದ್ರಾಗೆ ನಮ್ಗೆ ಏನಾಗ್ತಿದೆ ಅಂದರೆ, ಈ ಕಾಂಗ್ರೆಸ್ ಗೌರ್ಮೆಂಟ್ ಬಂದ ಮೇಲೆ ಅಂತ ನಮಗೆ ಭಾಳ ತೊಂದರೆ ಆಗ್ತಿದೆ. ಈಗ ಈ ಗೌರ್ಮೆಂಟ್ನವ್ರು ನಮಗೆ ಕೇಳ್ತೇನೆ ಇಲ್ಲ. ಈ ಡಿಪಾರ್ಟ್ಮೆಂಟ್ನವರು, ಎಜುಕೇಶನ್ ಡಿಪಾರ್ಟ್ಮೆಂಟ್ನವ್ರಿಗೆ ನಮಗೆ ಬೆಳಗ್ಗಿಂದ ಸಾಯಂಕಾಲ ತನಕ ಬರೀ ಸತಾಯಿಸ್ತಿದ್ದಾರೆ. ಲಂಚ ನಮಗೆ ಬಾಳಕ್ಕೆ ಕೊಡ್ತಿಲ್ಲ ಅವರು. ಈ ನಿಟ್ಟಿನಲ್ಲಿ ಬಹಳಷ್ಟು ಸಣ್ಣ ಸ್ಕೂಲ್ಸ್ ಎಲ್ಲ ಬಂದಾಗ್ಬಿಟ್ಟು ಯಾವ ಹೊಸ ಕಾನೂನು ತರೋದು, ಏನೇನೋ ಮಾಡೋದು, ಇದ್ಯಾವುದು ನಮ್ಗೆ ಬರಲ್ಲ. ಸಂವಿಧಾನ ಪ್ರಕಾರ ಈ ಎಜುಕೇಶನ್ ಆಕ್ಟ್ ಆಫ್ ಕರ್ನಾಟಕ ಇದೆಯಲ್ಲ, ಅದು ನಮ್ಗೆ ಬರೋದೇ ಇಲ್ಲ. ಈ ಆಕ್ಟ್ ನಲ್ಲಿ ಒಂದು ಸೆಕ್ಷನ್ 141 ಅಂತ ಒಂದು ಖಂಡಿಕೆ ಇದೆ, ಪ್ರಾವಿಷನ್ ಇದೆ. ಆ ಪ್ರಾವಿಷನ್ ಪ್ರಕಾರ ಮೈನಾರಿಟಿ ಇನ್ಸ್ಟಿಟ್ಯೂಷನ್ಸ್ಗೆ ಈ ಕಾನೂನು, ಈ ರೂಲ್ಸ್ ಅಪ್ಲೈ ಆಗಲ್ಲ ಅಂತ ಅವರು ಹೇಳಿದ್ದಾರೆ. ಅವ್ರು ಹೇಳಿದ ಮೇಲೇನು ನಮ್ಮ ಮೇಲೆ ಬಹಳ ತೊಂದರೆ ಕೊಡ್ತಿದ್ದಾರೆ. ನಾವು ಬಹಳ ಸರಿಯಾಗಿ ಮಿನಿಸ್ಟ್ರಿ ಕಾಂಟ್ಯಾಕ್ಟ್ ಮಾಡಕ್ ನೋಡಿದ್ವಿ. ಒಂದು ಮಿನಿಸ್ಟರ್ ಇವರೆಲ್ಲ ಏನಿದೆ ಅಂದ್ರೆ, ಓಟ್ ತಗೊಂಡ್ಬಿಟ್ಟು ನಮ್ಮ ಹತ್ರ ಗೌರ್ಮೆಂಟ್ ನಡೆಸ್ಕೊಂಡು ಆರಾಮಾಗಿ ಮಜಾ ಮಾಡ್ಕೊಂಡು ಕುತ್ಕೊಂಡ್ ಬಿಟ್ಟಿದ್ದಾರೆ. ಅವ್ರು ಯಾರಿಗೆ ಏನು ಇದೇ ಇಲ್ಲ, ನಾವ್ ಏನ್ ಮಾಡಿದೀವಿ ಏನಂತ. ಈಗ ನಮ್ಗೆ ಅರ್ಥ ಆಗ್ತಿದೆ, ನಾವೆಲ್ಲ ತಪ್ಪು ಮಾಡ್ಬಿಟ್ವಿ ಏನೋ ಇವ್ರಿಗೆ ಓಟ್ ಕೊಟ್ಟಂತ ಹಂಗಾಗ್ಬಿಟ್ಟಿದ್ದಾರೆ. ಇದಕ್ಕಿಂತ ಚೆನ್ನಾಗಿ ನಮ್ಗೆ ಬಿಜೆಪಿ ಗೌರ್ಮೆಂಟ್ ನಾಗೆ ಬಹಳ ಚೆನ್ನಾಗಿತ್ತು. ಅವ್ರು ನಮ್ಗೆ ಕೇಳ್ತಿದ್ರು, ಏನಾರ ಹೇಳಿದ್ರೆ ಇಮಿಡಿಯೇಟ್ ಕರ್ಸ್ಬಿಟ್ಟು ಏನ್ ಬೇಕು ಏನಂತ ಕೇಳಿ ನಮ್ಗೊಂದು ಸೊಲ್ಯೂಷನ್ ಮಾಡ್ತಿದ್ರು. ಇವ್ರು ಕರೆಯೋದೇ ಇಲ್ಲ. ಇವರು ಒಂದೂವರೆ ವರ್ಷ ಆಯ್ತು, ಒಂದು ಮೀಟಿಂಗ್ ಕೊಡ್ತಿಲ್ಲ ಇವ್ರ ವ್ಯಕ್ತಿಗೆ. ಅದು ನಮ್ಗೆ ಬಹಳ ಬೇಜಾರಾಗ್ಬಿಟ್ಟಿದೆ. ನಾವು ಮುಂದಿನ ಬರೋ ಎಲೆಕ್ಷನ್ಸ್ಗಳಿಗೆಲ್ಲ ನಾವು ಡಿಸೈಡ್ ಮಾಡ್ತಿದೀವಿ, ಇವ್ರಿಗೆಲ್ಲ ಸಪೋರ್ಟ್ ಮಾಡಬಾರ್ದು, ಇವ್ರಿಗೆ ಕಾಂಗ್ರೆಸ್ಗೆ ಅಂತ. ಅದು ನಾವು ಮಾಡ್ತಿದೀವಿ. ಯಾಕಂತ ಹೇಳಿದ್ರೆ, ನಮ್ಮ ಮಕ್ಕಳು ಭವಿಷ್ಯ ಹಾಳು ಮಾಡಕ್ಕೆ ಇವರೇ ಬೇಕಾ ನಮ್ಗೆ? ನಾವು ಹೇಗೆ ಬಿಡ್ಕೊಂಡು ಏನೋ ಮಾಡ್ಕೊಂಡು ಹೋಗ್ತಿದ್ವಿ. ಇವ್ರು ಬಂದ್ಮೇಲೆ ಅಂತೂ ನಮ್ಗೆ ಬಹಳ ಅತಿ ಮಾಡ್ಬಿಟ್ರು ಇವರು. ನಮ್ಗೆ ಲೆಕ್ಕಕ್ಕೆ ಇಟ್ಕೊಳ್ಳಿಲ್ಲ ಇವರು. ಸೊ ಬಹಳ ಬೇಜಾರಾಗ್ಬಿಟ್ಟಿದೆ ಈ ಗೌರ್ಮೆಂಟ್ ಇಂದ. ಅದಕ್ಕೆ ನಾನು ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿಗೂ ಲೆಟರ್ ಬರೀತಿದ್ದೀನಿ ನಾನು. ಇವರೆಲ್ಲ ಹೀಗೆ ಮಾಡ್ತಿದ್ದಾರೆ, ಮುಸ್ಲಿಮ್ಸ್ಗೆಲ್ಲ ತೊಂದರೆ ಕೊಡ್ತಿದ್ದಾರೆ ಅಂತ. ಅದ್ರ ಮೇಲೆ ನೋಡೋಣ, ಅದ್ರ ಮೇಲೆ ಏನಾಗುತ್ತೆ ಏನೋ ನೋಡಿ. ನಾವು ಮುಂದಿನ ನಿರ್ಧಾರ ಅಂತೂ ಈ ಕಾಂಗ್ರೆಸ್ಗೆ ವೋಟ್ ಕೊಡಬಾರ್ದು ಅಂತ ನಾವು ಮಾಡ್ತಿದ್ದೀವಿ. ಒಂದೆಲ್ಲ ಕಡೆ ಮೀಟಿಂಗ್ಗಳು ಕರೆಸಿ ಎಲ್ಲ ಜನಗಳು ಎಜುಕೇಟ್ ಮಾಡಿ, ಇವ್ರಿಗೆ ಕೊಡಬೇಡಿ, ಬೇರೆ ಯಾರಿಗಾನ ಕೊಡಿ, ಯಾರನ್ನ ಬಂದು ಕೆಲಸ ಮಾಡ್ತಾರೆ, ಈ ಕಾಂಗ್ರೆಸ್ನವ್ರಿಗೆ ಕೊಡಬೇಡಿ ಅಂತ ಇದನ್ನು ಮಾಡ್ಬೇಕಂತ ತೀರ್ಮಾನ ಒಂದು ಮಾಡ್ಕೊಂಡಿದ್ದೀವಿ. ಮತ್ತೆ ಸ್ಕೂಲ್ ಮ್ಯಾನೇಜ್ಮೆಂಟ್ಸ್ನವರು ಹೇಗೆ ಸರ್ ಕೋಆಪರೇಟ್ ಮಾಡ್ತಾ ಇದ್ದಾರಾ? ಎಲ್ಲ ಅಲ್ಪಸಂಖ್ಯಾತರ ಶಿಕ್ಷಣ ಸಂಸ್ಥೆಗಳು ಎಷ್ಟು ಸ್ಕೂಲ್ಗಳು ಮೆಂಬರ್ಸ್ಗಳಾಗಿದೆ, ಅವರಿಂದ ಸಹಕಾರ ಹೇಗಿದೆ, ಅದ್ರ ಬಗ್ಗೆ ಹೇಳ್ತೀರಾ ಸರ್? ಅದ್ರ ಬಗ್ಗೆ ಸಹಕಾರದ ಬಗ್ಗೆ ಹೇಳ್ಬೇಕಂದ್ರೆ, ಫಸ್ಟ್ ಆಫ್ ಆಲ್ ನಮ್ಮ ಸ್ಕೂಲ್ ನಡೆಸೋರಿಗೆ ಗೊತ್ತಿಲ್ಲ ಮೈನಾರಿಟೀಸ್ ಏನ್ ರೈಟ್ ಇದೆ ಅಂತ. ಅವ್ರೇನೋ ಸ್ಕೂಲ್ ನಡೆಸ್ಕೊಂಡು ಹೋಗ್ತಿದ್ದಾರೆ, ನಡೀತಿದೆ. ಅವ್ರ ಆಫೀಸರ್ಗೆಲ್ಲ ಲಂಚ ಕೊಟ್ಟು ಏನೋ ಮಾಡಿ ನಡೆಸ್ತಿದ್ದಾರೆ. ಈಗ ನಾವೆಲ್ಲ ಅವ್ರಿಗೆ ಎಜುಕೇಟೆಡ್ ಮಾಡ್ತಿದೀವಿ. ಈಗ ಅವರೆಲ್ಲ ನಮ್ ಜೊತೆಗೆ ಇದ್ದಾರೆ. ನಾವೆಲ್ಲ ಒಂದು ಸೇರ್ಕೊಂಡ್ಮೇಲೆ ಅದಕ್ಕೊಂದು ರೂಪ ತರ್ತೀವಿ ನಾವು. ಈಗ ಸದ್ಯಕ್ಕೆ ಅಂತೂ ಆಗಲ್ಲ. ಈಗ ನಾವೆಲ್ಲ ಅವ್ರಿಗೆ ಎಜುಕೇಟ್ ಮಾಡ್ತಿದೀವಿ, ಎಲ್ಲ ಅವ್ರಿಗೆ ಸೇರ್ತಿದ್ದಾರೆ. ಈಗ ಅವ್ರಿಗೂ ಸ್ವಲ್ಪ ಅರಿವು ಬಂದಿದೆ, ಏನಪ್ಪ ಇದು ಎಲ್ಲ ಇಷ್ಟಿಟ್ಕೊಂಡು ನಾವು ಯಾಕೆ ತೊಂದರೆ ಪಡ್ತಿದೀವಿ ಅಂತ. ಇನ್ನು ತುಂಬಾ ಮೈನಾರಿಟಿ ಇನ್ಸ್ಟಿಟ್ಯೂಷನ್ಸ್ಗಳು ಇದರ ಜೊತೆ ನಿಮ್ ಜೊತೆ ಕೈ ಜೋಡಿಸ್ಕೊಂಡಿಲ್ಲ, ಮೆಂಬರ್ಶಿಪ್ ತಗೊಂಡಿಲ್ಲ. ಅವರಿಗೆ ಏನು ಹೇಳಕ್ ಬಯಸ್ತೀರಾ? ಯಾವ ರೀತಿ ಉಪಕಾರ ಇದೆ ಅವರಿಗೆ?
ಅಂತ ಹೇಳ್ತೀರಾ ಸರ್? ಅವ್ರಿಗೆಲ್ಲ ನಾವು ಇನ್ಫಾರ್ಮ್ ಮಾಡ್ತಿದ್ವಿ ಮೆಂಬರ್ಸ್ ಆಗಿ, ನಮ್ಮಲ್ಲಿ ಇದೆಲ್ಲ ಬೆನಿಫಿಟ್ಸ್ ಇದಾವೆ, ನಿಮ್ಗೆ ಮುಂದೆ ಯಾವ್ದು ತೊಂದರೆ ಆಗಲ್ಲ, ನೀವು ಆರಾಮಾಗಿ ಸುಖವಾಗಿ ನಡೆಸ್ಕೊಂಡು ನಮ್ಮ ಮಕ್ಕಳಿಗೆ ಎಜುಕೇಶನ್ ಕೊಟ್ಟು ಅವ್ರ ಭವಿಷ್ಯ ಒಳ್ಳೆ ಮಾಡಿ ನಮ್ಮ ಜೊತೆಗಿರಿ, ನಾವು ಏನ್ ಸಹಾಯ ಬೇಕಾದ್ರೆ ಯಾವ ರೀತಿ ಸಹಾಯ ಬೇಕು ನಾವು ಮಾಡ್ತೀವಿ. ಸರ್, ಕೆಲವು ಕೇಸುಗಳ ಬಗ್ಗೆ ಹೇಳ್ತೀರಾ? ನಿಮ್ಮ ಸಂಘದ ವತಿಯಿಂದ ಯಾವೆಲ್ಲ ಕೇಸುಗಳನ್ನು ನೀವು ಕೋರ್ಟಲ್ಲಿ ಹಾಕಿ ಅದರಲ್ಲಿ ಜಯ ತಂದುಕೊಂಡಿದ್ದೀರಾ, ನ್ಯಾಯ ತಂದುಕೊಂಡಿದ್ದೀರಾ? ನೋಡಿ, ಈ ಕೇಸ್ ಬಗ್ಗೆ ಹೇಳ್ಬೇಕಂದ್ರೆ ನ್ಯಾಯಾಲಯದಲ್ಲಿ ನಮ್ದೇ ಕೈ ಜಾಸ್ತಿ. ಹೌದು. ಯಾಕಂತ ಹೇಳಿದ್ರೆ ನ್ಯಾಯಾಲಯಕ್ಕೆ ನಾವು ಹೋಗ್ಬಿಟ್ಟು ನಾವು ಕೇಳಿದ್ರೆ ಸಾಕು, ಅವ್ರಿಗೆ ನಾವು ಮೈನಾರಿಟಿ ಆರ್ಟಿಕಲ್ 30 ಅಂದ್ರೆ ಜಡ್ಜ್ಮೆಂಟ್ ಕೊಟ್ಬಿಡ್ತಾರೆ ನಮ್ಮ ಫೇವರ್ ಆಗಿ. ಹೌದು. ಆ ಜಡ್ಜ್ಮೆಂಟ್ ಗಳು ತಗೊಂಡ್ ಬಂದು ಇಲ್ಲಿ ಇಂಪ್ಲಿಮೆಂಟ್ ಮಾಡಕ್ಕೆ ಆಗ್ತಿಲ್ಲ, ಯಾಕಂದ್ರೆ ಅಫಿಷಿಯಲ್ಸ್ ಮಾಡ್ತಿಲ್ಲ. ಅಫಿಷಿಯಲ್ಸ್ ಮಾಡ್ಬಿಟ್ರೆ ಅವರು ವಾಪಸ್ ಸಾಯ್ತಾರೆ ಇಲ್ಲಿ ಲಂಚ ಇಲ್ದಂಗೆ. ಆ ಲೆಕ್ಕಕ್ಕೆ ಅವ್ರು ಮಾಡ್ತಿಲ್ಲ ಇಲ್ಲಿ. ಲಂಚ ತಗೊಳಕ್ಕೆ ಏನೇನು ಮಾಡಿ ಯಾವ ಉಲ್ಟಾ ಸೀದಾ ಮಾಡಿ ಎಷ್ಟು ತೊಂದರೆ ಕೊಡ್ಬೇಕು ಅಷ್ಟು ತೊಂದರೆ ಕೊಡ್ತಿದ್ದಾರೆ. ಅದ್ರಾಗ ಬೇರೆ ನಮ್ಗೆ ಏನ್ ದೊಡ್ಡ ಅಘಾತ ಅಂತ ಹೇಳಿದ್ರೆ, ಈಗ ನಿಮ್ ಮುಂದೆ ನಮ್ಮಲ್ಲಿ ಮುಸ್ಲಿಂ MLC ಇದಾರೆ, MLC ಇದಾರೆ, MLA ಮಿನಿಸ್ಟರ್ಸ್ ಇದಾರೆ. ಒಬ್ರಿಗೆ ಏನು ಗೊತ್ತಿಲ್ಲ, ಒಬ್ರು ನಮ್ಮ ಹತ್ರ ಬರಲ್ಲ, ಒಬ್ರು ಯಾರು ಕಮ್ಯುನಿಟಿ ಅವ್ರಿಗೆ ಕೇಳಲ್ಲ. ಅವ್ರಿಗೆ ಏನು ಸಿಗ್ಬಿಟ್ಟಿದೆ, ಮಜಾ ಮಾಡ್ಕೊಂಡು ಆರಾಮಾಗೆ ತಿರ್ಗಾಡ್ಕೊಂಡಿದ್ದಾರೆ ಅಷ್ಟೇ. ಹೌದು. ಹಾಗೆ ಕೊನೆಯದಾಗಿ ನಮ್ಮ ಶಾಲೆಯ ಎಲ್ಲ ಮುಖ್ಯಸ್ಥರುಗಳಿಗೆ ನೀವು ಏನು ಕಿವಿಮಾತು ಹೇಳ್ತೀರಾ? ಅವರ ಮುಂದಿನ ಹೆಜ್ಜೆ ಹೇಗಿರಬೇಕು ಈ ಪರಿಸ್ಥಿತಿಯಲ್ಲಿ? ಎಲ್ಲ ಅಲ್ಪಸಂಖ್ಯಾತರ ಶಾಲೆಯನ್ನು ನಡೆಸುವವರು, ಅವರಿಗೆ ಏನು ಕಿವಿಮಾತು ಹೇಳಕ್ಕೆ ಬಯಸ್ತೀರಾ ಸರ್? ಅವ್ರಿಗೆ ಹೇಳಕ್ಕಂತ ಹೇಳಿದ್ರೆ, ನಂಗೆ ಕೇಳಿದ್ರೆ ಅವ್ರದ್ದು ಬಹಳ ದೊಡ್ಡ ಜವಾಬ್ದಾರಿ ಶಾಲೆ ನಡೆಸೋದು. ಯಾಕಂದ್ರೆ ನಮ್ಮ ಶಾಲೆಗಳಾಗಿರೋದು ನಮ್ಮ ಮಕ್ಕಳೇ. ನಮ್ಮ ಮಕ್ಕಳು ಭವಿಷ್ಯ ಒಳ್ಳೇದ್ ಮಾಡಕ್ಕೆ ನಾವು ಏನ್ ಬೇಕಾದ್ರೆ ಮಾಡ್ಬೋದು. ನಾವು ಸ್ವಲ್ಪ ನೆಗ್ಲೆಕ್ಟ್ ಮಾಡ್ಬಿಟ್ರೆ ಮಕ್ಕಳು ಹಾಳಾಗ್ಬಿಡ್ತಾರೆ. ಈಗ ನಾವು ಮುಂಚೆನೆ ನಮ್ಮಲ್ಲಿ ಎಜುಕೇಶನ್ ಅಲ್ಲಿ ಬಹಳ ಹಿಂದೆ ಇದ್ದೀವಿ ನಾವು. ಈಗ ಸ್ವಲ್ಪ ಮುಂದೆ ಬರ್ತಿದೀವಿ. ಅವ್ರಿಗೆಲ್ಲ ಎಜುಕೇಟ್ ಆಗಿದ್ದಾರೆ, ಪೇರೆಂಟ್ಸ್ ಎಜುಕೇಟ್ ಆಗಿದ್ದಾರೆ. ಈಗ ಶಾಲೆ ಶಿಕ್ಷಕರು ಅವ್ರ ಮ್ಯಾನೇಜ್ಮೆಂಟ್ ನಾವು ಸ್ವಲ್ಪ ಜವಾಬ್ದಾರಿ ತಗೊಂಡ್ಬಿಟ್ಟು ಅದು ಸ್ವಲ್ಪ ನಿಭಾಯಿಸ್ಕೊಂಡು ಹೋಗ್ಬಿಟ್ರೆ, ನಾನು ಕೇಳ್ತೀನಿ, ನಮ್ಗೆ ದೇವ್ರ ದಯದಿಂದ ನಮ್ಮಲ್ಲಿ ಒಂದು 60 to 70% ನಮ್ಮ ಮಕ್ಕಳೆಲ್ಲ ಎಜುಕೇಟ್ ಆಗ್ಬಿಡ್ತಾರೆ. ನಮ್ಮ ಭವಿಷ್ಯನೇ ಚೆನ್ನಾಗಿ ಆಗ್ಬಿಡುತ್ತೆ ಕಮ್ಯುನಿಟಿ ಇದು. ಅದಕ್ಕೆ ಮುಖ್ಯಸ್ಥರಿಗೆ ಅವ್ರಿಗೆಲ್ಲ ಏನಂತ ಹೇಳಿದ್ರೆ, ಬರೇ ಯಾವ್ದೋ ಒಂದು ಇದು ಹಿಡ್ಕೊಂಡು ಮಾಡಬೇಡಿ, ಎಲ್ಲಾ ರೀತಿಯಲ್ಲಿ ಯೋಚನೆ ಮಾಡಿ, ಮಕ್ಕಳು ಭವಿಷ್ಯ ನಮ್ಮ ಕಮ್ಯುನಿಟಿ ಯೋಚನೆ ಮಾಡಿ ನೀವು ಮುಂದೆ ಒರೆಸ್ಕೊಂಡು ಹೋಗ್ಬೇಕು ಈ ಶಾಲೆಗಳು. ನಿಮ್ಗೆ ಯಾವ ರೀತಿ ಏನ್ ತೊಂದರೆ ಇದ್ರು ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮ್ಗೆ ಯಾವಾಗ ಬೇಕಾದ್ರೂ ನಿಮ್ ಬಂದು ಹೆಲ್ಪ್ ಮಾಡಕ್ಕೆ ನಾನು ರೆಡಿ ಇದ್ದೀನಿ. ಹಾಗೆ ನಿಮ್ ತರ ಸಮಾಜ ಸೇವೆಯಲ್ಲಿ ಉತ್ತುಂಗತದಲ್ಲಿರುವವರು ತುಂಬಾ ಕಡಿಮೆ. ತಮ್ಮ ಬಗ್ಗೆ, ನೀವು ಹೈಕೋರ್ಟ್ನ ವಕೀಲರಾಗಿದ್ದೀರಾ, ನೀವು ಎಜುಕೇಶನ್ ಫೀಲ್ಡ್ ನಲ್ಲಿ ಬಂದು ಈ ವಿದ್ಯಾಸಂಸ್ಥೆಗಳ ಒಂದು ಸಂಘವನ್ನು ಕಟ್ಟಿಸಿ, ಇದರ ಬಗ್ಗೆ ನಿಮ್ಮ ಲೈಫ್ನ ಬಗ್ಗೆ, ನಿಮ್ಮ ಸ್ಟ್ರಗಲ್ನ ಬಗ್ಗೆ ಹೇಳ್ತೀರಾ? ನೀವು ಹೇಗೆ ಸ್ಟಾರ್ಟ್ ಮಾಡಿದ್ದೀರಾ? ಎಷ್ಟು ವರ್ಷ? ನಾನು ನೋಡಿ, ನನ್ನ ಗ್ರಾಜುಯೇಷನ್ಸ್ ಎಲ್ಲ ನಾನು ಲಂಡನ್ ನಲ್ಲಿ ಮಾಡಿದ್ದು. ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ, ಆಮೇಲೆ LLB ಮಾಡಿದ್ದೀನಿ ಲಂಡನ್ ನಲ್ಲಿ, ಆಕ್ಸ್ಫರ್ಡ್ ಯೂನಿವರ್ಸಿಟಿ ನನ್ನ ಗ್ರಾಜುಯೇಟ್ ನಾನು. ಅಲ್ಲಿಂದ ಬಂದ್ಮೇಲೆ ನಮ್ಮ ವ್ಯವಹಾರಗಳು ಇತ್ತು ಬೇರೆ, ಅದೆಲ್ಲ ನಮ್ದೆಲ್ಲ ಮನೆದು ನೋಡ್ಕೊಂಡಿದ್ವಿ. ಆವಾಗ ಸ್ವಲ್ಪ ಜನಗಳು ಜೊತೆಗೆ ಓಡಾಡ್ಕೊಂಡು ಕಮ್ಯುನಿಟಿ ಇದರಲ್ಲೆಲ್ಲ ಮಿಕ್ಸ್ ಆಗಿ ಕಮ್ಯುನಿಟಿ ಸಿಚುವೇಶನ್ ನೋಡಿದಾಗ ಬಹಳ ಕಣ್ಣೀರ್ ಬಂತದ್ದು. ಮಕ್ಕಳೇ ಎಜುಕೇಟ್ ಇಲ್ಲ, ಏನಪ್ಪ ಇದು ಹೆಂಗಾಗ್ಬಿಟ್ಟಿದ್ದಾರೆ, ಈಗ ನಾವೊಬ್ಬರು ಯಾರು ಆಗ್ಬಿಟ್ರೆ ಆಗಲ್ಲ ಅಂತ ನಾನು ಆವತ್ತಿಂದಾನೇ ಶುರು ಮಾಡಿದ್ದಿದ್ದು ಎಜುಕೇಶನ್ ಫೀಲ್ಡ್. ಅದು ದೇವರ ದಯದಿಂದ ನಾನು ಕೇಳಿದ್ರೆ 100% ನಾನು ಸಕ್ಸಸ್ ಆಗ್ಬಿಟ್ಟಿದ್ದೀನಿ ಇದರಲ್ಲಿ. ನಾನು ಮನೆಗೆ ಹೋಗಿ ಜನಗಳಿಗೆ ಹೇಳ್ತಿದ್ದೆ, ಉಪವಾಸ ಸಾಯಿ ಮಕ್ಕಳಿಗೆ ಓದಿಸು ಅಂತ. ಸ್ಕೂಲ್ಸ್ಗೆಲ್ಲ ಹೋಗಿದ್ವಿ, ಸ್ಕೂಲ್ಸ್ ನಲ್ಲಿ ಟೀಚರ್ಸ್ಗೆಲ್ಲ ಗೈಡ್ ಮಾಡಿ ಅವ್ರು ಏನೇನ್ ಬೇಕೆಲ್ಲ ಮಾಡಿಸಿ, ಗೌರ್ಮೆಂಟ್ ಇಂದ ಏನ್ ಹೆಲ್ಪ್ ಬೇಕೆಲ್ಲ ಮಾಡಿಸಿ. ನಾನು ಆಮೇಲೆ ಅದ್ರ ಮೇಲೆ ನಮ್ಮ ಇವರು ಗೋವಿಂದ ಗೌಡ ಅಂತ ಎಜುಕೇಶನ್ ಮಿನಿಸ್ಟರ್, ನನ್ನ ಫ್ರೆಂಡ್ ಅವರು ನನಗೆ ಅಡ್ವೈಸರ್ ಅಂತ ಇಟ್ಕೊಂಡಿದ್ರು. ಅವ್ರ ಕಾಲದಾಗೆ ಎಜುಕೇಶನ್ ಒಂದು ಸ್ಟ್ಯಾಂಡರ್ಡ್ ಟೈಪ್ ಮಾಡಿದ್ವಿ ನಾವು. ಅವ್ರಿಗೆ ಗೋಲ್ಡ್ ಮೆಡಲ್ ಕೊಟ್ಟರು ಸೆಂಟ್ರಲ್ ಬೆಸ್ಟ್ ಎಜುಕೇಶನ್ ಮಿನಿಸ್ಟರ್ ಅಂತ. ಯಾಕಂತ ಹೇಳಿದ್ರೆ 13,000 ರೂಪಾಯಿ 13,000 ಜನಗಳಿಗೆ ಕೆಲಸ ಕೊಟ್ಟಿವಿ ನಾವು ಟೀಚರ್ಸ್ಗೆ. ಆ ಕಾಲದಾಗೆ ಪ್ರೈಮರಿ ಸ್ಕೂಲ್ ಇದ್ದಿದ್ದು, ಮಿಡ್ಲ್ ಸ್ಕೂಲ್ಗೆ ಹೈಯರ್ ಎಜುಕೇಶನ್ ಮಾಡಿದ್ವಿ, ಮಾಡಿ ಸ್ಕೂಲ್ ಬಿಲ್ಡಿಂಗ್ ಟೀಚರ್ ಜೊತೆಗೆ ಕೊಟ್ವಿ. ಇದು ಯಾವ ಇಸವಿಯಲ್ಲಿ, ಯಾವ ಸರ್ಕಾರ? ಇವ್ರದ್ದು JH ಪಾಟೀಲ್ ಗೌರ್ಮೆಂಟ್ ಬಹಳ ಚೆನ್ನಾಗಿ ಮಾಡಿದ್ವಿ. ದುಡ್ಡು ಖರ್ಚಿಲ್ದಂಗೆ ಮಕ್ಕಳಿಗೆಲ್ಲ ಕೆಲಸ ಕೊಡ್ಸಿದ್ವಿ ನಾವು, ಒಂದು 10 ಪೈಸಾ ಖರ್ಚಿಲ್ದಂಗೆ. ಹಳ್ಳಿ 10 ಮನೆಗೆ ಒಂದೊಂದು ಸ್ಕೂಲ್ ಬಿಡಿಸಿದ್ದೆ ನಾನು. ಅದು ನಮ್ ದುರ್ದಷ್ಟ ಏನಂದ್ರೆ ನಮ್ ಟೀಚರ್ಗಳನ್ನೇ ಅವೆಲ್ಲ ಬಂದ್ ಮಾಡ್ಬಿಟ್ರಿ ಇವತ್ತು. ಎಲ್ಲಿದ್ರೆ ಅವತ್ತು ಇರ್ತಿದ್ರೆ ಇದು ಒಂದು ಇದು ರೆವಲ್ಯೂಷನ್ ಆಗ್ಬಿಡೋದು. ಅವ್ರು ಇಲ್ಲೆಲ್ಲ ಊರಿಗೆ ಬರ್ಬೇಕು ಟೀಚರ್ಗಳು, ಹಳ್ಳಿಯಿಂದ ಸ್ಕೂಲ್ಗಳು ಬಂದ್ ಮಾಡಿ ವಾಪಸ್ ಬಂದ್ಬಿಟ್ರು ಮಕ್ಳಿಗೆಲ್ಲ ಬಿಟ್ಟು. ಅದೊಂದು ದೊಡ್ಡ ಅಚೀವ್ಮೆಂಟ್ ಅದು. ಸರ್, ಶಾಲೆಗಳವರು ನಿಮ್ಮಂತವರ ವ್ಯಕ್ತಿತ್ವವನ್ನು ನಿಮ್ಮನ್ನು ಕರೆಸಿ ಒಂದು ಸಮಾರಂಭ ಆ ಥರ ಏನಾದರೂ ಮಾಡೋದಿದ್ರೆ ನೀವು ಹೋಗ್ಬಹುದಾ? ನಿಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡಬಹುದು, ಅದರ ಬಗ್ಗೆ ಹೇಳ್ತೀರಾ? ನಂಗೇನ್ ಫೋನ್ ನಲ್ಲಿ ಕಾಂಟ್ಯಾಕ್ಟ್ ಮಾಡಿ, ನೀವು ಎಲ್ಲಿ ಕರೆದ್ರು ಬರ್ತೀನಿ. ನಾನು ಸನ್ಮಾನಕ್ಕೆ ಅಲ್ಲ, ನಿಮ್ಮಿಂದ ಏನ್ ಕೆಲಸ ಬೇಕು ಹೇಳಿ ನಾನು ಬಂದು ನಿಮ್ಗೆ ಅಲ್ಲಿ ಮಾಡ್ಕೊಡ್ತೀನಿ. ನನ್ನ ಸ್ವಭಾವ ಅದು.
ಓಕೆ. ಸನ್ಮಾನಕ್ಕೆ ಕರಿಬೇಡಿ, ಹಾ. ಕೆಲಸಕ್ಕೆ ಕರೀರಿ. ಕೆಲಸಕ್ಕೆ. ಹ್ಮ್. ಸೊ ಅತ್ಯುತ್ತಮವಾಗಿ ಮಾತನಾಡಿದ್ದಾರೆ. ನಾನು ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನು ಶೇರ್ ಮಾಡ್ತೀನಿ. ಇದು ನಮ್ಮ ಕಮ್ಯುನಿಟಿಯ ಅಥವಾ ನಮ್ಮ ರಾಜ್ಯದ, ನಮ್ಮ ದೇಶದ ಹೆಮ್ಮೆ ಇವರು. ಇಂಗ್ಲೆಂಡ್ನಲ್ಲಿ, ಆಕ್ಸ್ಫರ್ಡ್ನಲ್ಲಿ ವಿದ್ಯಾಭ್ಯಾಸ ಮಾಡಿ ತುಂಬ ಸರಳತನದಿಂದ ಸಮಾಜ ಸೇವೆಯಲ್ಲಿ ಅತ್ಯುತ್ತಮವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವರ ಜೊತೆ ಮುಂದಿನ ಇಂಟರ್ವ್ಯೂಗಳಲ್ಲಿ ಇನ್ನೂ ಮಾತಾಡೋಣ. ನಮ್ಮ ಜೊತೆಗೆ ಇಷ್ಟೊತ್ತಿಗೆ ಮಾತಾಡೋದಕ್ಕಾಗಿ ತುಂಬ ಧನ್ಯವಾದಗಳು ಸರ್.